ಒಂದು ವಿಡಿಯೋದಲ್ಲಿ ನಾವು ಒಂದು ಸ್ಪೆಷಲ್ ಅನ್ಬಾಕ್ಸಿಂಗ್ನ ಮಾಡ್ತಾ ಇದ್ದೇವೆ. ಸೊ ಏನಪ್ಪ ಅಂದರೆ ಒಂದು ಡಿಜಿಟೆಕ್ ಅವ್ರದ್ದು ಒಂದು ಟ್ರೈಪೋಡ್ ಇದೆ. ಸೊ ಇದೆ ಅದು. ಸೊ ಇನ್ನೂ ಪ್ಯಾಕಲ್ಲಿದೆ. ಸೊ ಅನ್ಬಾಕ್ಸ್ ಮಾಡೋಣ ಬನ್ನಿ ಫ್ರೆಂಡ್ಸ್. ನೋಡ್ಬೋದು ಇದೇ ಒಂದು ಮೆಟೀರಿಯಲ್ಲು. ಸೊ ಇದೇ ಒಂದು ಟ್ರೈಪೋಡ್ ನೋಡ್ಬೋದು. ಸೊ ಇದನ್ನು ನಾವೀಗ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೇವೆ. ಸೊ ಬನ್ನಿ ಈ ಒಂದು ಪ್ಯಾಕ್ನ ಓಪನ್ ಮಾಡೋಣ. ಸೊ ಫಸ್ಟು ಇವ್ರದ್ದು ಫ್ಲಿಪ್ಕಾರ್ಟ್ ಅವ್ರದ್ದು ಒಂದು ಬ್ಯಾನರ್ ಥರ ಒಂದು ಇದನ್ನು ಹಾಕ್ಕೊಡ್ತಾರೆ. ಸೊ ಅದನ್ನು ಓಪನ್ ಮಾಡಿದ್ಮೇಲೆ ನಮಗೆ ಸಿಗೋದು ಒಂದು ಕಡೆ ಇರೋ ಒಂದು ಬಾಕ್ಸ್. ಸೊ ನೋಡ್ಬೋದು ಇದೇ ಆ ಒಂದು ಟ್ರೈಪಾಡು. ಸೊ ಇಲ್ಲಿ ಮೇಲ್ಗಡೆ ಬರೆದಿದ್ದಾರೆ ಡಿಜಿಟೆಕ್ ಅಂತ. ಸೊ ಡಿಜಿಟೆಕ್ DTL 550LM ಅಂತ ಈ ಒಂದು ಟ್ರೈಪಾಡ್ ಹೆಸರು ಬಂದುಬಿಟ್ಟು. ಸೊ ಮಾಡಲ್ ಸೇರಿ ಈ ಬಾಕ್ಸಲ್ಲಿ ನೆಕ್ಸ್ಟ್ ಏನು ಕೂಡ ಇಲ್ಲ. ಸೊ ಈ ಒಂದು ಬಾಕ್ಸಲ್ಲಿ ಏನಿಲ್ಲ, ಜಸ್ಟ್ ಒಂದು ಫ್ಲಿಪ್ಕಾರ್ಟ್ ಅವ್ರದ್ದು ಒಂದು ಪ್ಯಾಕೇಜಿಂಗ್ ಸೆಕ್ಯೂರ್ ಪ್ಯಾಕೇಜ್ ಅಷ್ಟೇ. ಸೊ ಈ ಒಂದು ಬಾಕ್ಸ್ನಲ್ಲಿ ನೋಡ್ಬೋದು, ಈ ಬಾಕ್ಸ್ ಜೊತೆಗೆ ಒಂದು ಮೊಬೈಲ್ ಹೋಲ್ಡರ್ ಕೂಡ ಕೊಡ್ತಾರೆ. ಸೊ ಈ ಟ್ರೈಪಾಡ್ ಜೊತೆಗೆ ಮತ್ತು ಇದರಲ್ಲಿ ಫ್ಲಿಪ್ಕಾರ್ಟ್ ಅವ್ರದ್ದು ಒಂದು ಸ್ಟಿಕ್ಕರ್ಸ್ ಇದೆ. ಅದನ್ನು ಬಿಟ್ಟರೆ ಬೇರೆ ಏನಿಲ್ಲ ಇದರಲ್ಲಿ. ಸೊ ಅವರು ಸೋಷಿಯಲ್ ಮೀಡಿಯಾಸ್ಗಳದ್ದು ಫಾಲೋ ಮಾಡೋದಕ್ಕೆ ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ಓಪನ್ ಮಾಡೋಣ ಬನ್ನಿ ಇದನ್ನ. ಈಗ ನಮ್ಮ ಟ್ರೈಪಾಡ್ ಬರ್ತಿದೆ ಒಳಗಡೆ ಅಂತ. ಸ್ವಲ್ಪ ಲೈಟ್ ಇದೆ. ಸೊ ದಿಸ್ ಇಸ್ ಟ್ರೈಪಾಡ್. ಮೇಲ್ಗಡೆ ಒಂದು ಕವರ್ ಕೊಟ್ಟಿದ್ದಾರೆ. ಬ್ಯಾಗ್ ಜಿಪ್ ಇದೆ. ಸ್ವಲ್ಪ ಇದರೊಳಗಡೆ ಕೂಡ ಒಂದು ಕವರ್ ಕೊಟ್ಟಿದ್ದಾರೆ, ಒಳ್ಳೆ ವಿಷಯ. ಓಕೆ, ಸೊ ಇದೊಂದು ಕೊಟ್ಟಿದ್ದಾರೆ ಟ್ರೈಪಾಡ್. ಮತ್ತು ಇನ್ನು ಇದರೊಳಗಡೆ ಒಂದು ಚಿಕ್ಕದೊಂದು ಮೊಬೈಲ್ ಹೋಲ್ಡರ್ ಕೊಟ್ಟಿದ್ದಾರೆ, ನೋಡ್ಬೋದು. ಸೊ ಇದನ್ನ ಸೈಡ್ಗಿಡೋಣ. ಮತ್ತು ಇದ್ರ ಒಳಗಡೆ ಬೇರೆ ಏನಿಲ್ಲ. ಸೊ ಇದು ಎಲ್ಲ ಸೈಡ್ಗೆ ಇಟ್ಬಿಡೋಣ. ಮೇಲ್ಗಡೆ ಇರೋ ಕವರ್ ತೆಗೋಣ. ಓಕೆ, ಒಂದು ಪ್ರೀಮಿಯಂ ಲುಕ್ ಇದೆ ಅಂತ ಅನ್ನಿಸ್ತದೆ ನೋಡ್ತಾ ಇದ್ರೆ. ಸೊ ದಿಸ್ ಇಸ್ ನೋಡ್ಬೋದು, ಮೇಲ್ಗಡೆ ಕೂಡ ಡಿಜಿಟೆಕ್ ಅವ್ರನ್ನ ಹಾಕಿದ್ದಾರೆ. ಸೊ ಇದ್ರ ಒಂದು ಬಾಡಿ ಬಂದುಬಿಟ್ಟು ಅಲ್ಯೂಮಿನಿಯಂ ಮಾಡಿರೋದು. ಒಂದು ಒಳ್ಳೆ ಕ್ವಾಲಿಟಿ ಇದೆ ಅಂತ ಹೇಳ್ಬೋದು. ಸೊ ಒಂದು ಬೆಸ್ಟ್. ಇದನ್ನು ಟಾಪ್ ಎತ್ಕೊಳ್ಳೋಣ. ಓಕೆ, ಇದ್ರ ಬಾಡಿ ಕೂಡ ಒಂದು ಒಳ್ಳೆ ಬಿಲ್ಡ್ ಮಾಡಿದ್ದಾರೆ. ಸೊ ಇದೊಂದು ಹೆಡ್ ಕೂಡ ತುಂಬ ಚೆನ್ನಾಗಿದೆ. ಇದರಲ್ಲಿ ಒಂದು ಒಳ್ಳೆ ವಿಷಯ ಏನಪ್ಪ ಅಂತಂದರೆ, ನಮಗೆ ಈ ಟಾಪ್ ಮೇಲ್ಗಡೋದನ್ನ ಎತ್ಕೊಳ್ಳೋದಕ್ಕೆ ಒಂದು ಸೈಡಲ್ಲಿ ಇದನ್ನು ಕೊಟ್ಟಿದ್ದಾರೆ. ಸೊ ನೋಡ್ಬೋದು ಯಾವ ರೀತಿ ಹೋಗ್ತಿದೆ ಅಂತ. ಸೊ ಇದೊಂದು ಒಳ್ಳೆ ವಿಷಯ. ಸೊ ಇದು ಎಷ್ಟು ಲೆಂತ್ ಬರುತ್ತೆ ಏನು ಅಂತ ನಾನು ಇವಾಗ ತಿಳಿಸ್ಕೊಡ್ತೀನಿ. ಮತ್ತು ಇದರಲ್ಲಿ ಈ ಟ್ರೈಪೋಡ್ನ ಇಟ್ಕೊಳ್ಳೋದು ಕೂಡ ಒಂದು ಸೈಡಲ್ಲಿ ಇದನ್ನು ಕೊಟ್ಟಿದ್ದಾರೆ, ಹ್ಯಾಂಡ್ನ. ಸೊ ಹ್ಯಾಂಡ್ ಹಾಕೋದಕ್ಕೆ ಇಲ್ಲಿ. ಸೊ ನೋಡ್ಬೋದು, ಒಂದು ಒಳ್ಳೆ ವಿಷಯ ಇದು ಕೂಡ. ಸೊ ಆರಾಮಾಗಿ ನಾವು ಟ್ರೈಪೋಡ್ನ ಹಿಡ್ಕೊಂಡು ಕ್ಯಾರಿ ಮಾಡ್ಬೋದು. ಸೊ ಇದ್ರದ್ದು ಮತ್ತು ಏನು ಕೆಳಗಡೆ ನೋಡ್ಬೋದು ಇಲ್ಲಿ. ಸೊ ಇಲ್ಲೊಂದು ಬ್ಯಾಗ್ ಅಥವಾ ಏನಾದರೂ ನಿಮ್ಮ ತುಂಬ ತೂಕ ಇರುವಂಥ ಕ್ಯಾಮ್ರಾನ ಇಡ್ತಾ ಇದ್ದೀರಾ ಅಂತಂದರೆ ಮಿನಿಮಮ್ ಬಂದುಬಿಟ್ಟು ಒಂದು 5 kg ಕ್ಯಾಮ್ರಾನ ನಾವಿಲ್ಲಿ 5 kg ಅಷ್ಟು ನಾವು ಲೋಡ್ ಮಾಡ್ಬೋದು. ಸೊ ಇದಕ್ಕೆ ಏನಾದರೂ ನಿಮ್ಮ ಕ್ಯಾಮ್ರಾ ಕ್ಯಾರಿ ಬ್ಯಾಗ್ ಆಗ್ಬೋದು ಏನಾದರೂ ಹಾಕ್ಬಿಟ್ಟು, ಸೊ ಇಲ್ಲಿ ಟ್ರೈಪೋಡ್ ಸ್ಟೆಬಿಲಿಟಿಗೋಸ್ಕರ ನಾವು ಇದನ್ನ ಹಾಕ್ಬೋದು. ಮತ್ತು ಇಲ್ಲಿ ಮೇಲ್ಗಡೆ ಬಂದರೆ ಕುಷನ್ಸ್ ಕೊಟ್ಟಿದ್ದಾರೆ, ನೋಡ್ಬೋದು. ಸೊ ಇದು ಒಂದು ಒಳ್ಳೆ ವಿಷಯ. ಸೊ ಆರಾಮಾಗಿ ಒಂದೊಳ್ಳೆ ಕ್ವಾಲಿಟಿದೆ ಇದೆ ಇದು ಕೂಡ. ಸೊ ಇದನ್ನ ನಾವು ಎಷ್ಟು ಲೆಂತ್ ಬರುತ್ತೆ ಅಂತ ಇವಾಗ ಚೆಕ್ ಮಾಡೋಣ. ಸೊ ನೀವು ಇವಾಗ ನೋಡ್ತಾ ಇದ್ದೀರಾ ಎಷ್ಟೊಂದು ಲೆಂತ್ ಬಂದಿದೆ ಅಂತ. ಸೊ ಇನ್ನೂ ಕೂಡ ಲೆಂತ್ ಬರುತ್ತೆ. ಸೊ ಇದನ್ನ ಒಂದು ಓಪನ್ ಮಾಡಿದ್ರೆ ಓಕೆ, ಇಲ್ಲಿ ಕೂಡ ನಾವು ಡ್ರ್ಯಾಗ್ ಮಾಡ್ಬೋದು ಫ್ರೆಂಡ್ಸ್. ಇದು ಎಷ್ಟು ಲೆಂತ್ ಬಂದಿದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ. ಸೊ ಇದನ್ನ ನಾವು ಇಲ್ಲೊಂದು ಕೂಡ ಕೊಟ್ಟಿದ್ದಾರೆ. ಸೊ ಈ ಸ್ಟೆಪ್ನು ಕೂಡ ನಾವು ಈಗ ಹೈಟ್ ಮಾಡೋಣ.